ಮರುದಿನವೂ ಮೊದಲಿನ ದಿನದಂತೆ ಸುರಕ್ಷಾಳಿಗಿಂತ ಮುಂಚೆ ಸಾಮ್ರಾಟ್ ಎದ್ದಿದ್ದ. ಅವಳನ್ನ ತಟ್ಟಿ ಎಪ್ಸಿ ಅವಳಿಗೆ ಕೊಡಬೇಕಾದ ಎಚ್ಚರಿಕೆಯನ್ನು ನೀಡಿ ತಾನು ದಿನನಿತ್ಯದ ಕೆಲಸದಲ್ಲಿ ಮುಳುಗೋದ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸುರಕ್ಷಾಳ ಜೊತೆ ಆಸ್ಪತ್ರೆಗೆ ಹೊರಟೋದ ಸಾಮ್ರಾಟ್ ಕಾರ್ ಹಿಡಿದು ಮುಂದೆ ಹೋಗ್ತಾ ಅಲ್ಲಿ ಸುರಕ್ಷಾಳ ಜೊತೆ ನಿನ್ನೆ ಕ್ಯಾಂಟೀನಲ್ಲಿ ಕಂಡಿದ್ದ ವಿದ್ಯಾರ್ಥಿಗಳನ್ನ ನೋಡಿ ಹೋಗ್ತಿದ್ದವನು ಅಲ್ಲೇ ನಿಂತು ಹಿಂದಕ್ಕೆ ತಿರುಗ್ದ. ಗಟ್ಟಿಯಾಗಿ ಎಲ್ರಿಗೂ ಕೇಳಿಸುವಂತೆ ಬೇಬಿ ಮಿಸ್ ಯು ಸೋ ಮಚ್ ಅನ್ನುತ್ತಾ ಮುದ್ದಾದ ಹಾವಭಾವ ನೀಡ್ತಾ ಗಾಳಿಯಲ್ಲಿ ಫ್ಲೈಯಿಂಗ್ ಕಿಸ್ ಎಷ್ಟು ಕ್ಲಾಸ್ ಮುಗಿದ ತಕ್ಷಣ ಕ್ಯಾಬಿನ್ಗೆ ಬಂದುಬಿಡು ಅಂತೇಳಿ ಹೊರಟೋದ. ಅಲ್ಲೇ ಇದ್ದು ನಡೆಯೋದನ್ನು ರೆಪ್ಪೆ ಹಾಕ್ತೆ ನೋಡ್ತಿದ್ದವರೆಲ್ಲ ಶಾಕ್ ಆದರೆ ಅವರೆಲ್ಲರ ಮಧ್ಯದಿಂದ ತಲೆ ತಗ್ಸಿ ಮುಂದೆ ನಡೆದಳು ಸುರಕ್ಷಾ. ಆದರೆ ಅಷ್ಟರಲ್ಲಿ ಹಿಂದಿನಿಂದ ಸುರಕ್ಷಾಳ ಹೆಗಲ ಮೇಲೆ ಬಿದ್ದ ಕೈ ಬೆಚ್ಚ ಬಿದ್ದು ಹಿಂದಕ್ಕೆ ತಿರುಗಿದ ಸುರಕ್ಷಾಳಿಗೆ ಹಾಯ್ ಸುರಕ್ಷಾ ಎನ್ನುತ್ತಾ ನಗುಮುಖದಿಂದ ಮಾತನಾಡಿಸಿದ್ಲು ತನ್ನ ಸಹಪಾಠಿಯಾದ ಅನನ್ಯ ತನ್ನ ಕ್ಲಾಸ್ಮೇಟ್ ಆದರೂ ಇಬ್ಬರು ಬ್ರಾಂಚ್ಗಳು ಬೇರೆಯಾಗಿದ್ದರಿಂದ ಸುರಕ್ಷಾಳಿಗಳು ಪರಿಚಯ ಅಷ್ಟಾಗಿರಲಿಲ್ಲ. ಅನನ್ಯಳನ್ನ ನೋಡ್ತಾ ಹಾಯ್ ಅನನ್ಯ ಅಂದ್ಲು. ಸುರಕ್ಷಾ ತುಟಿಗಳ ಮೇಲೆ ಕೃತಕ ನಗುವನ್ನು ಅಂಟಿಸ್ಕೊಂಡು. ಅನನ್ಯ ಕೂಡ ಸುರಕ್ಷಾಳ ಜೊತೆ ನಡೀತಾ ವಾಟ್ಸಪ್ ಬೇಬಿ ನಿನ್ನ ಮತ್ತು ನಮ್ಮ ಚೇರ್ಮನ್ ಸರ್ ನಡುವೆ ಒಳ್ಳೆ ಬಾಂಧವ್ಯ ಏರ್ಪಟ್ಟಿದಂತಿದೆ ಅಂದ್ಲು ನಗ್ತಾ. ಸುರಕ್ಷಾ ಮನಸ್ಸಿನಲ್ಲಿ ವಿರಕ್ತಿಯಿಂದ ನಗು ನಗ್ತಾ ಅದೇನಿಲ್ಲ ಅನನ್ಯ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ. ಹೌದಾ ನಿಜವಾಗಿಯೂ ಬರೀ ಫ್ರೆಂಡ್ಶಿಪ್ ಮಾತ್ರ ಆಗಿದ್ದರೆ ರೂಮ್ ಶೇರಿಂಗ್ವರೆಗೂ ಬಂದಿದೆಯಾ ಸುರಕ್ಷಾ ಅಂದ್ಲು. ಸುರಕ್ಷಾ ತಲೆ ತಗ್ಸಿದ್ಲು ನೋವಿನಿಂದ. ಹೇ ಯಾಕಾಗಿ ತಲೆ ತಗ್ಗಿಸ್ತಿದ್ಯಾ, ಈ ದಿನಗಳಲ್ಲಿ ಇದೆಲ್ಲ ತುಂಬ ಸಾಮಾನ್ಯ. ಆದರೂ ನಮ್ಮ ಚೇರ್ಮನ್ ಅವ್ರಿಗೆ ಏನಂತೆ ಓದು ಆಸ್ತಿ ಹೆಸರು ಪ್ರಭಾವ ಎಲ್ಲಕ್ಕಿಂತ ಮಿಗಿಲಾಗಿ ದೇವರಂತೆ ಹ್ಯಾಂಡ್ಸಮ್ ಆಗಿದ್ದಾನೆ ಹೀಗೆ ಹೇಳ್ತಿದ್ದೀನಿ ಅಂತ ಬೇರೇನೂ ಅಂದ್ಕೊಳ್ಬೇಡ. ಅವ್ನು ತುಂಬ ಹಾಟ್ ಗೊತ್ತಾ. ನಮ್ಮ ಬ್ಯಾಚ್ನಲ್ಲಿ ಎಷ್ಟೋ ಜನ ಹುಡುಗಿಯರನ್ನ ಮೊದಲು ನೋಟದಲ್ಲಿ ಇಷ್ಟಪಟ್ಟಿದ್ದಾರೆ. ಬಟ್ ಬ್ಯಾಡ್ ಲಕ್ ನಮ್ಮೆಲ್ರಿಗೂ ಸಿಗದ ಅದೃಷ್ಟ ನಿಂಗೆ ಸಿಕ್ಕಿದೆ. ಹ್ಯಾಪಿಯಾಗಿ ಮುಂದುವರೆದು ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ಅನನ್ಯ. ಹೋಗ್ತಿರೋ ಅನನ್ಯಾಳನ್ನು ನೋಡ್ತಾ ಅದು ಅದೃಷ್ಟ ಅಲ್ವೇ, ನನ್ನ ಜೀವನವನ್ನೇ ಅಸ್ತವ್ಯಸ್ತ ಮಾಡಲು ಬಂದ ಅಣುಬಾಂಬ್. ಯಾವಾಗ ಆ ಅಣುಬಾಂಬ್ ಸಿಡಿದು ನನ್ನ ಜೀವನ ಆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೋ ಅಂದ್ಕೊಂಡು ವಿರಕ್ತಿಯಿಂದ ನಕ್ಕು ಆಸ್ಪತ್ರೆಯೊಳಗೆ ಹೋದ್ಲು. ಸ್ವಲ್ಪ ಹೊತ್ತಿಗೆ ಕ್ಲಾಸ್ ಇದೆ ಅಂತ ವಿದ್ಯಾರ್ಥಿಗಳೆಲ್ಲರೂ ರೂಮ್ಗೆ ಹೋದರೆ ಎಲ್ಲರೂ ಪ್ರಾಕ್ಟಿಕಲ್ಸ್ನಲ್ಲಿ ಎಷ್ಟು ಆಸಕ್ತಿಯಿಂದ ಭಾಗವಹಿಸ್ತಿದ್ದಾರೆ. ಇಂಥ ವಿಷಯಗಳಲ್ಲಿ ಯಾವಾಗಲೂ ಮುಂದಿರ್ತಿದ್ದ ಸುರಕ್ಷಾ ಮಾತ್ರ ಈ ಬಾರಿ ಕೊನೆಯಲ್ಲಿ ನಿಂತು ಎಲ್ಲಿ ಮತ್ತೆ ಆರ್ಯನ್ ಕಾಳಿಸ್ತಾನೋ, ಎಲ್ಲಿ ನೆನ್ನೆ ವಿಷಯದ ಬಗ್ಗೆ ಪ್ರಶ್ನಿಸ್ತಾನೋ ಅಂತ ಭಯದಲ್ಲಿ ನೋಡ್ತಿದ್ದಾಳೆ. ಗಂಟೆವರೆಗೂ ತೇರು ಮುಗಿದ ತಕ್ಷಣ ಎಲ್ಲರೂ ಹೋಗ್ತಾ ಇದ್ದರೆ ನವೀನ್, ನಿವಾಸ್ ಇನ್ನು ಇಬ್ಬರು ಸೇರಿ ಆರ್ಯನ್ಗೆ ಅಪಘಾತವಾದ ವಿಷಯದ ಬಗ್ಗೆ ಮಾತಾಡ್ತಿದ್ರೆ ಅದನ್ನು ಕೇಳಿ ಸುರಕ್ಷಾಳಿಗೆ ಒಮ್ಮೆಗೆ ಹೃದಯವೇನೆಂತಾಯಿತು. ಗಾಬರಿಯಿಂದ ಅವ್ರ ಹತ್ರ ಹೋಗಿ ನವೀನ್ ಆರ್ಯನ್ಗೆ ಆಘಾತ ಆಗಿದೆಯಾ, ಯಾವಾಗ, ಎಲ್ಲಿ, ಈಗ ಹೇಗಿದ್ದಾನೆ ಅಂತ ಸಾಲ ಕೇಳಿದ್ಲು. ನಿನ್ನೆ ಸುರಕ್ಷಾಳನ್ನು ಹಾಗೆ ನೋಡಿದ ಮೇಲೆ ನೋವಿನಿಂದ ಹೋಗುವಾಗಲೇ ಆ ಅಪಘಾತವಾಗಿದೆ ಅಂತ ನಿವಾಸ್ ಮೂಲಕ ವಿಷಯ ತಿಳಿದಿದ್ದ ನವೀನ್ ಸುರಕ್ಷಾಳಿಗೆ ವಿಷಯ ಹೇಳಲು ಇಷ್ಟ ಇಲ್ಲದೆ ಹಿಂಜರಿತಿದ್ರೆ ನಿವಾಸ್ ಕೋಪದಿಂದ ಮುಂದೆ ಬಂದ. ಸುರಕ್ಷಾ ನೀನು ಈ ರೀತಿಯಾದರೂ ಕೂಗಬೇಕು, ಇದೆಲ್ಲ ನಿನ್ನಿಂದಲೇ ಸುರಕ್ಷಾ ಅಂದ. ನನ್ನಿಂದಲೇ ಅನ್ನಂತ ಬಾಯಿ ಕೈ ಅಡ್ಡ ಇಟ್ಕೊಂಡು ನಾನೇನು ಮಾಡಿದೆ ಅಂದ್ಲು ಮೆಲ್ಲಗೆ. ಏನು ಮಾಡಿದ್ಯಾ ಅಂತ ನನಗೆ ತಿಳಿಯದ ಸುರಕ್ಷಾ ಅಂತ ನಿವಾಸ್ ಬಾಯಿ ತೆರೀತಿದ್ರೆ ಏಯ್ ನೀನು ಸುಮ್ಮನಿರು ಅನ್ನುತ್ತಾ ನಿವಾಸನ ತಡೆದು ಅದೇನಿಲ್ಲ ನೀನು ಹೋಗು ಅಂದ ನವೀನ್. ಯಾಕೋ ನನ್ನ ತಡಿತಿದ್ಯಾ, ಆಕೆಗೂ ತಿಳಿಲಿ ಅಲ್ವಾ. ಸುರಕ್ಷಾ ಆರ್ಯನನ್ನು ಪ್ರೀತಿಸ್ತಾನೆ ಎಂಬ ವಿಷಯ ನಿಂಗೆ ಗೊತ್ತಿಲ್ವಾ. ಎಲ್ಲ ತಿಳಿದು ಇಷ್ಟು ದಿನ ಸುಮ್ಮನೆ ಅವನನ್ನು ನೀನು ಹಿಂದೆ ತಿರುಗಿಸ್ಕೊಂಡು ಈಗ ಅವನಿಗಿಂತ ದುಡ್ಡಿದ್ದವನ್ನ ಅಂಧಗಾರನಾದ ಚೇರ್ಮನ್ ಸರ್ ಅವನ್ನ ಲೈನ್ಗೆ ಹಾಕಿ ಅವನ ಕಣ್ಣು ಮುಂದೆ ಅಸಹ್ಯವಾಗಿ ಚೀಚಿ ಅನ್ನುತ್ತಾ ಮುಖ ತಿರುಗಿಸ್ಕೊಂಡು ಹೊರಟು ಹೋದ ನಿವಾಸ್ ಮಾತುಗಳಿಗೆ ಅಲ್ಲೇ ಅಳ್ತಾ ಕೂತ್ಬಿಟ್ಲು ಸುರಕ್ಷಾ. ನವೀನ್ ಸುರಕ್ಷಾಳ ಹೆಗಲ ಮೇಲೆ ಕೈ ಹಾಕಿ ಸುಮ್ಮನಿರು ಸುರಕ್ಷಾ, ಅವನು ಹೇಳೋದನ್ನೆಲ್ಲ ತಲೆಗೆ ಹಾಕೊಳ್ಬೇಡ. ಆರ್ಯನಿನನ್ನು ಯಾವುದೋ ತಪ್ಪು ತಿಳಿಯೋದಿಲ್ಲ, ಕೆಲವು ದಿನ ತಾಳ್ಮೆಯಿಂದಿರು, ನಿಜಕ್ಕೂ ನಡೆದಿದ್ದೇನು ಅಂತ ಅವನು ಹೇಳ್ತಾನೆ. ಈಗ ನಾವು ಅವನ್ನ ನೋಡ್ಲಿಕ್ಕಾಗಿ ಅವನ ಮನೆಗೆ ಹೋಗ್ತಿದ್ದೀವಿ, ನೀನು ಬರ್ತೀಯಾ ಅಂತ ಕೇಳ್ದ ನವೀನ್. ಸುರಕ್ಷಾಳಿಗೆ ಕೂಡ ಹೋಗ್ಬೇಕನ್ನಿಸ್ತು. ಸರಿ ಅಂತ ಹೇಳುವಷ್ಟರಲ್ಲಿ ಅಟೆಂಡರ್ ಬಂದ. ಸುರಕ್ಷಾ ಮೇಡಮ್ ನಿಮ್ಮನ್ನು ಸಾಮ್ರಾಟ್ ಸರ್ ತಮ್ಮ ಕ್ಯಾಬಿನ್ ಕರೆದಿದ್ದಾರೆ ಅಂತ ಹೇಳ್ದ. ಸುರಕ್ಷಾ ಇನ್ನು ಏನೂ ಮಾತಾಡದೆ ತಲೆ ತಗ್ಸಿ ಅಲ್ಲಿಂದ ಹೊರಟು ಹೋದ್ಲು. ಸಾಮ್ರಾಟ್ ಹೆಸರು ಹೇಳಿದ ಕೂಡಲೇ ಕನಿಷ್ಠ ಇಷ್ಟು ವರ್ಷದ ಪರಿಚಯ ಸ್ನೇಹಿತನಿಗಾಗಿ ಕೂಡ ಆರ್ಯನ್ಗೆ ಗಾಯವಾದ ವಿಷಯವನ್ನು ಬಗ್ಗಿಟ್ಟು ಹೋಗ್ತಿರೋ ಸುರಕ್ಷಾಳನ್ನು ಆಶ್ಚರ್ಯದಿಂದ ನೋಡಿದ ನವೀನ್. ಹಾಗೆ ಆ ದಿನವೂ ಆಸ್ಪತ್ರೆಯಲ್ಲಿ ಅವಳನ್ನ ಎಷ್ಟು ತೊಂದರೆಗೆ ಸಿಲುಕಿಸ್ಬೇಕೋ ಅಷ್ಟು ಮಾಡ್ದ ಸಾಮ್ರಾಟ್. ಕ್ಷಣ ಕ್ಷಣಕ್ಕೂ ಮನಸ್ಸಿನಲ್ಲಿ ಭಾರ ಹೆಚ್ಚಾಗ್ತಿದ್ರೆ ಅಸಲಿಗೆ ಏನಿದು ನನ್ನ ಪರಿಸ್ಥಿತಿ, ಅವನು ಹೇಳಿದಂತೆ ಕೇಳಲೇಬೇಕಾ, ಒಬ್ಬ ಹುಡುಗಿ ಜೊತೆ ಇಷ್ಟು ನೀಚವಾಗಿ ವರ್ತಿಸಿದ್ದಾನೆ, ನಾನು ಇವನಿಂದ ತಪ್ಪಿಸ್ಕೊಳ್ಳೋ ದಾರಿಯೇ ಇಲ್ವಾ, ಈ 3 ತಿಂಗಳು ನಾನು ಈ ರಾಕ್ಷಸ ಹಿಂಸೆ ತಡ್ಕೋಬೇಕಾ, ಅವನ ರಾಕ್ಷಸತ್ವಕ್ಕೆ ನಾನು ಬಲಿಯಾಗಲೇಬೇಕಾ, ಕಾರಣ ಏನೇ ಇರಲಿ ಕನಿಷ್ಠ ನಾನೊಬ್ಳು ಹೆಣ್ಣು ಮಗು ಅಂತೂ ಕೂಡ ನೋಡಿದೆ ಇಷ್ಟೊಂದು ರೀತಿಗಳಲ್ಲಿ ಮಾತುಗಳಿಂದ ತನ್ನ ವರ್ತನೆಯಿಂದ ಇಷ್ಟೊಂದು ವಹಿಸ್ತಿದ್ದಾನೆ, ನಿಜಕ್ಕೂ ಇವನು ಮನುಷ್ಯನಾ, ಇವನು ಸರಿ ಅಂತ ತಪ್ಪಿಸ್ಕೊಳ್ಳೋ ಹೊತ್ತಿಗೆ ನಿಜಕ್ಕೂ ನಾನು ಬದುಕಿರ್ತೀನಾ, ಒಂದು ವೇಳೆ ಬದುಕಿದ್ರು ಈ ವಿಷಯ ಅಮ್ಮ ಅಪ್ಪನಿಗೆ ತಿಳಿದ್ರೆ ಅವರಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ, ಹಾಗೆ ಅವ್ರ ಮುಂದೆ ತಪ್ಪು ಮಾಡಿದವಳಂತ ತಲೆ ತಗ್ಸೋದಕ್ಕಿಂತ ನಾನು ಸತ್ತು ಹೋಗೋದೇ ವಾಸಿ.
ಛೀ ಆದರೂ ಇಂಥವನ ಕೈಯಲ್ಲಿ ನಲುಗಿ ನಾನಿನ್ನೂ ಯಾಕೆ ಬದುಕಿರಬೇಕು ಅಂದ್ಕೊಂಡು ಗಾಯಗೊಂಡ ಶರೀರ ಸಹಕರಿಸ್ತಿದ್ರು. ಅತಿ ಕಷ್ಟದಿಂದ ಪಕ್ಕಕ್ಕೆ ತಿರುಗಲು ಪ್ರಯತ್ನಿಸಿದ್ಲು. ಆದರೆ ಉಕ್ಕಿನ ಸರಪಳಿಯಂಥ ಅವನ ಕೈಗಳಲ್ಲಿ ನಲುಗ್ತಿರೋ ಅವಳ ಸೊಂಟ ಅವಳಿಗೆ ಪಕ್ಕಕ್ಕೆ ತಿರುಗೋ ಅವಕಾಶವನ್ನೇ ಕೊಡ್ತಿಲ್ಲ. ಪ್ರಯತ್ನಿಸಿದ್ಲು, ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ಲು ಅವನಿಗೆ ಎಚ್ಚರವಾಗದಂತೆ ಅವನ ಕೈಗಳಿಂದ ಹೊರಬರಲು. ಆದರೆ ಅತಿ ಸುಕುಮಾರವಾದ ಅವಳ ಶರೀರ ವರ್ಕೌಟ್ ಮಾಡಿ ಸ್ನಾಯು ಬೆಳೆಸಿದ ಅವನ ದೇಹದ ಗಡಸುತನದ ಮುಂದೆ ಸಮವಾಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಬಿಕ್ಕಿ ಬಿಕ್ಕಿ ಹತ್ಲು. ಕಾಲೇಜಿನ ತನನ ಅನನ್ಯ ನೋಡಿದ ಕೆಟ್ಟ ನೋಟ, ಬಿಂದು ನೋಡಿದ ಅಸಹ್ಯದ ನೋಟ, ತನ್ನಿಂದಲೇ ಈಗ ಆರ್ಯನ್ಗೆ ಆ ಪರಿಸ್ಥಿತಿ ಬಂದಿದೆ ಅಂತ ಅನ್ನ ನಿವಾಸ್ ಮಾತುಗಳು, ಕಣ್ಣುಗಳಲ್ಲಿ ಕಾಮ ತುಂಬ್ಕೊಂಡು ನೋಡಿದ ನೋಟಗಳನ್ನೆಲ್ಲ ಒಮ್ಮೆಲೆ ನೆನಪಿಗೆ ಬಂದವು. ತಾನು ಇಲ್ಲಿವರೆಗೆ ಆ ನೋಟಗಳನ್ನ ತಡ್ಕೊಂಡು ಹೊರಬಂದರೂ 10 ಜನ 10 ರೀತಿಯಲ್ಲಿ ತನ್ನ ತಂದೆ ತಾನೇ ಪ್ರಶ್ನಿಸ್ತಿದ್ರೆ ತನ್ನ ತಂದೆ ತಲೆ ತಗ್ಗಿಸ್ತಾರೇನೋ ಎಂಬ ಊಹೆಯೇ ಅವಳನ್ನು ಉಸಿರುಗಟ್ಟುವಂತೆ ಮಾಡಿತು. ಅಂಥ ಪರಿಸ್ಥಿತಿ ತನ್ನ ಹೆತ್ತವರಿಗೆ ಬರುತ್ತೆ ಅಂದ್ಕೊಂಡ್ರೆ ಅವಳಲ್ಲಿ ಸಾವಿನ ಬಗ್ಗೆ ಪ್ರೀತಿ ಹೆಚ್ಚಿತು. ಜೀವನದ ಬಗ್ಗೆ ವಿರಕ್ತಿ ಬಂತು. ತಾನು ಕನಸು ಕಂಡ ಭವಿಷ್ಯದ ಮೇಲೆ ಆಸೆ ಸತ್ತು ಹೋಯಿತು. ಒಮ್ಮೆಲೆ ಅಂಧಕಾರದಿಂದ ಕಾಣ್ತಿರೋ ಭವಿಷ್ಯಕ್ಕಾಗಿ ಇನ್ನು ಬದುಕಿ ಈ ನರಕವನ್ನು ಅನುಭವಿಸ್ತಾ ಜೀವನದೊಂದಿಗೆ ಹೋರಾಡೋದು ವ್ಯರ್ಥ ಅನಿಸಿ ಒಂದು ನಿರ್ಧಾರಕ್ಕೆ ಬಂದಳು. ಅವಳ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವಳ ಸುತ್ತಲೂ ಇದ್ದ ಸರಪಳಿಯಂಥ ಅವನ ಬಂಧನಗಳನ್ನ ಬಿಡಿಸ್ಕೊಂಡು ಬೆಡ್ ಮೇಲೆ ಎದ್ದು ಕೂತ್ಲು. ಅಷ್ಟರಲ್ಲಿ ಅವನ ಫೋನ್ ಬಹಳ ಹೊತ್ತಿನಿಂದ ವೈಬ್ರೇಟ್ ಆಗ್ತಿತ್ತು. ಆ ಸಣ್ಣ ಶಬ್ದ ಕೂಡ ಅವಳಿಗೆ ಸ್ಪಷ್ಟವಾಗಿ ಕೇಳಿಸ್ತಿದೆ. ಆದರೆ ಅವಳೀಗ ಅದನ್ನು ಗಮನಿಸೋ ಸ್ಥಿತಿಯಲ್ಲಿರಲಿಲ್ಲ. ಅವಳೀಗ ಫೋನ್ ಮಾತ್ರ ಅಲ್ಲ, ನಿಜಕ್ಕೂ ತನ್ನ ಜೀವನವನ್ನು ಲೆಕ್ಕಿಸೋ ಸ್ಥಿತಿಯಲ್ಲಿದ್ದಾಳೆ. ಅವಳಷ್ಟು ಬಲವಾಗಿ ಅವನನ್ನು ನೂಕಿದ್ದಕ್ಕೆ ಅಮಲಿನಲ್ಲಿ ಚೆನ್ನಾಗಿ ನಿದ್ರಿಸ್ತಿದ್ದ ಅವನು ಸ್ವಲ್ಪ ಕದಲಿ ಗೊಣಗುತ್ತಾ ಇದ್ದ. ಆದರೆ ಅವಳು ತಲೆ ಕೆಡಿಸ್ಕೊಳ್ಳಿಲ್ಲ. ನಿಜಕ್ಕೂ ಅವಳು ಅಷ್ಟು ಪ್ರಯತ್ನ ಮಾಡ್ತಿದ್ರು, ಅವನಿಗೆ ಯಾಕೆ ಎಚ್ಚರ ಆಗಲಿಲ್ಲ ಎಂಬುದನ್ನು ಅವಳು ಗಮನಿಸಲಿಲ್ಲ. ಇನ್ನು ಆಶ್ಚರ್ಯ ಏನಂದರೆ ಅವಳು ಅಳ್ತಾ ಬಿಕ್ತಿದ್ರು. ಅವಳವನ್ನ ತಳ್ಳಿದ್ರು ಕೂಡ 1 ಸೆಕೆಂಡ್ ಮಾತ್ರ, ಅಂದರೆ ಒಂದೇ 1 ಸೆಕೆಂಡ್ ಎಚ್ಚರವಾದ ಅವನು ಮತ್ತೆ ನಿದ್ರೆಗೆ ಹೇಳ್ದೆ ಅವನು ಮತ್ತೆ ನಿದ್ದೆಗೆ ಜಾರಿದಾನೆ ಅಂತ ತಿಳಿದವಳು ತಾನು ತೆಗೆದುಕೊಂಡು ನಿರ್ಧಾರ ಜಾರಿಗೆ ತರಲು ಬೆಡ್ ಮೇಲಿಂದ ಎದ್ದು ಆ ರೂಮ್ನಿಂದ ಹೊರಗೆ ಹೆಜ್ಜೆ ಹಾಕಿದ್ಲು. ಹಾಗೆ 2 ಹೆಜ್ಜೆ ಹಾಕಿದವಳಿಗೆ ಮತ್ತೆ ಸಾಮ್ರಾಟ್ ಫೋನ್ ವೈಬ್ರೇಟ್ ಆಗೋದು ಗಮನಕ್ಕೆ ಬಂದು ಅಲ್ಲೇ 1 ನಿಮಿಷ ನಿಂತು, ಇಷ್ಟು ಬಾರಿ ಕರೆ ಮಾಡ್ತಿದ್ದಾರೆ ಏನಾದರೂ ಮುಖ್ಯವಾದೇ ಇರಬಹುದು, ಯಾರಂತ ನೋಡಿ ಒಂದ್ಸಲ ಅವನಿಗೆ ಹೇಳಿದ್ರೆ ಅಂತ ಆಲೋಚಿಸಿ ಫೋನ್ ಕೈಗೆ ತೆಗೆದುಕೊಳ್ಳೋ ಅಷ್ಟರಲ್ಲಿ ಆ ಫೋನ್ ರಿಂಗ್ ಆಗೋದು ನಿಂತು ಹೋಯಿತು. ಯಾರೋ ಏನೋ ಪಾಪ, ಎಷ್ಟು ಅರ್ಜೆಂಟ್ ಇಲ್ದಿದ್ರೆ ಇಷ್ಟು ರಾತ್ರಿ ಕರೆ ಮಾಡ್ತಾರೆ. ಫೋನ್ ಕಟ್ಟಾಯಿತು. ಈಗ ಹೇಗೆ ಅಂತ ಆಲೋಚಿಸಿ ಸ್ಕ್ರೀನ್ ಮೇಲೆ ನೋಟಿಫಿಕೇಷನ್ ಏನಾದರೂ ಇದೆಯೇನೋ, ಒಂದು ವೇಳೆ ಅವನ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಂತ ಆಲೋಚಿಸಿ ಎಂತಕ್ಕೂ ಒಳ್ಳೆಯದು ಎಬ್ಸೋದಕ್ಕೆ ಪ್ರಯತ್ನಿಸೋದು ಉತ್ತಮವೇನೋ ಅಂದ್ಕೊಂಡು 2 ಬಾರಿ ಸ್ಕ್ರೀನ್ ತಟ್ಟಿದ್ಲು. ಸ್ಕ್ರೀನ್ ಆನ್ ಆಗಲು ಡಿಸ್ಪ್ಲೇ ಮೇಲೆ ಇದ್ದ ಕವರ್ ಪಿಕ್ ನೋಡಿದ ಸುರಕ್ಷಾ ಆಶ್ಚರ್ಯದಿಂದ ಶಾಕ್ ಆಗಿ ಈ ವ್ಯಕ್ತಿಯನ್ನು ನಾನು ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ಅಂತ ಆಲೋಚನೆಯಲ್ಲಿ ಬಿದ್ದಲು. ಬಹಳ ಹೊತ್ತು ಆಲೋಚಿಸದಲ್ಲಿದ್ದ ಸುರಕ್ಷಾಳಿಗೆ ಆ ಪಿಕ್ಕನ್ನು ಇನ್ನೂ ತೀಕ್ಷ್ಣವಾಗಿ ನೋಡಿ ತಾನು ಆ ವ್ಯಕ್ತಿಯನ್ನು ಎಲ್ಲಿ ನೋಡಿದಾಳೆ ಎಂಬುದು ನೆನಪಿಗೆ ಬಂದು ಕೂಡಲೇ ಕೈಲಿದ್ದ ಫೋನ್ ಬೆಡ್ ಮೇಲೆ ಜಾರಿಬಿಟ್ಟು ಭಯದಿಂದ 2 ಹೆಜ್ಜೆಯಿಂದ ಕಾಕಿದ್ಲು. ಇದೇನು ಇವರಿಬ್ಬರು ಇಷ್ಟು ಹತ್ತಿರವಾಗಿದ್ದಾರೆ? ನಿಜಕ್ಕೂ ಇವರಿಬ್ಬರಿಗೂ ಸಂಬಂಧ ಏನು? ಅಂದರೆ ಸಾಮ್ರಾಟ್ ಇದೆಲ್ಲ ಇದಕ್ಕೆ ಮಾಡ್ತಿದ್ದಾನಾ? ನಿಜಕ್ಕೂ ಆ ದಿನ ಏನು ಅಂದ್ಕೊಳ್ಳದೆ ಹಾಗೆ ನಡೀತೆ ಹೊರತು ನಾನು ಯಾವುದನ್ನು ಬೇಕಂತಲೇ ಮಾಡಿಲ್ವಲ್ಲ. ಆದರೂ ಅದರಲ್ಲಿ ನನ್ನೊಬ್ಬಳು ತಪ್ಪಷ್ಟೇ ಇಲ್ವಲ್ಲ. ನಿಜಕ್ಕೂ ಆ ದಿನದ ನಂತರ ಏನಾಯಿತು ಎಂಬುದು ಕೂಡ ನಂಗೆ ತಿಳಿಯೋದು ತಾನೇ ಅಂತ ಆಲೋಚನೆಯಲ್ಲಿ ಬಿದ್ದು ಅಲ್ಲಿವರೆಗೆ ಇದ್ದ ತನ್ನ ಆಲೋಚನೆಯನ್ನು ತಾನು ತೆಗೆದುಕೊಂಡು ನಿರ್ಧಾರವನ್ನು ಬದಲಿಸ್ಕೊಂಡು, ನೋ, ಈಗ ನಾನು ಸತ್ತು ಹೋದರೆ ಅವನು ಅಂದ್ಕೊಂಡಿದ್ದೆ ನಿಜ ಅಂತ ಅಂದ್ಕೊಳ್ತಾನೆ. ಅವನು ಹೇಳ್ತಾ ಇರೋ ಮಾತುಗಳು, ಹೊರಸ್ತಿರೋ ನಿಂದನೆಗಳು ನಿಜವಾಗತ್ವೆ. ಆ ದಿನ ನಡೆದಿದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಅವನಿಗೂ ತಿಳಿಯುವಂತೆ ಮಾಡಬೇಕು. ಇಲ್ದಿದ್ರೆ ಅವನು ಅಂದ್ಕೊಂಡಿದ್ದ ಸತ್ಯ ಆಗತ್ತೆ. ಇಲ್ದಿದ್ರೆ ನಿಜವಾಗಿ ಅವನ ದೃಷ್ಟಿಯಲ್ಲಿ ನಾನು ಹಣಕ್ಕಾಗಿ ಆಸೆಪಟ್ಟು ತಪ್ಪುಗಳನ್ನ ಮಾಡೋ ತಪ್ಪು ಮನುಷ್ಯಳಾಗಿ ಉಳಿದು ಬಿಡ್ತೀನಿ. ಒಬ್ಬ ಚಾರಿತ್ರ್ಯಹೀನ ಹುಡುಗಿಯಾಗಿ ಸತ್ತು ಹೋಗ್ತೀನಿ. ಇಲ್ಲ, ನಿಜಕ್ಕೂ ಹಾಗೆ ನಡೆಯೋದಕ್ಕೆ ಬಿಡೋದಿಲ್ಲ. ನನ್ನನ್ನು ನಾನು ಸಾಬೀತುಪಡಿಸ್ಕೊಂಡೇ ತೀರ್ತೀನಿ ಅಂತ ದೃಢವಾಗಿ ನಿರ್ಧರಿಸಿದ್ಲು. ಫೋನ್ ಪಕ್ಕಕ್ಕಿಡಲು ಹೋಗ್ತಾ, ಅಷ್ಟಕ್ಕೂ ಈ ಸಮಯದಲ್ಲಿ ಇವನಿಗೆ ಫೋನ್ ಮಾಡಿದ್ಯಾ, ಯಾರಾಗಿರ್ಬೋದು ಅಂದ್ಕೊಂಡು ನೋಡಲು ಹೋದರೆ ಅದು ಲಾಕ್ ಆಗಿತ್ತು. ಕನಿಷ್ಠ ಸ್ಕ್ರೀನ್ ಮೇಲೆ ನೋಟಿಫಿಕೇಷನ್ ಚಾನ್ಸ್ ಕೂಡ ಇರಲಿಲ್ಲ. ಫೋನ್ ಲಾಕ್ ಆಗಿದೆ ಅಂದ್ಕೊಂಡು ಲಾಕ್ ಓಪನ್ ಆಗುತ್ತದೇನೋ, ತನಗೆ ಬೇಕಾದ ಮಾಹಿತಿ ಕೂಡ ಸಿಗುತ್ತೇನೋ ಅಂತ ಆಶಯದಿಂದ 1 ಬಾರಿ ಪ್ರಯತ್ನಿಸಿದ್ಲು. ಬಟ್ ಅದು ಪಾಸ್ವರ್ಡ್ ಕೇಳಿತು. ಪಾಸ್ವರ್ಡ್ ಈಗ ಹೇಗೆ ಈ ಫೋನ್ ಲಾಕ್ ಓಪನ್ ಮಾಡೋದು ಅಂತ ಆಲೋಚಿಸಿ ಸಾಮ್ರಾಟ್ ಕಡೆ 1 ಬಾರಿ ನೋಡುವಷ್ಟರಲ್ಲಿ ಅವನ ನಿದ್ದೆಯಲ್ಲಿ ಸ್ವಲ್ಪ ಕದಲಿದಂತೆ ಅನ್ನಿಸ್ತು. ಫೋನ್ ಪಕ್ಕಕ್ಕಿಟ್ಟುಬಿಟ್ಲು. ಸಾಮ್ರಾಟ್ ನಿದ್ದೆಯಲ್ಲಿ ಕೂಡ ತನ್ನ ಪಕ್ಕದಲ್ಲಿ ಇಲ್ಲದ ಸುರಕ್ಷಾಳಿಗಾಗಿ ಬೆಡ್ ಮೇಲೆಲ್ಲ ಹುಡುಕ್ತಿದ್ರೆ ತನ್ನ ಪಕ್ಕದಲ್ಲಿ ಇಲ್ಲ ಅಂತ ಮತ್ತೆ ಎಲ್ಲಿ ಎಚ್ಚರವಾಗ್ತಾನೋ ಅಂತ ಹೋಗಿ ಬೆಡ್ ಹತ್ತಿದ್ಲು ಭಯದಿಂದ. ನಿದ್ದೆಯಲ್ಲಿ ತನ್ನ ಕೈಗಳನ್ನ ಅತ್ತ ಇತ್ತ ಕದಲಿಸ್ತಿದ್ದ ಸಾಮ್ರಾಟ್ ಕೈಗಳಿಗೆ ಸ್ವಲ್ಪ ಹೊತ್ತಿಗೆ ಸುರಕ್ಷೆ ಸಿಕ್ಕಿದ ಕೂಡಲೇ ಅವಳ ಸೊಂಟ ಸುತ್ತ ಕೈ ಹಾಕಿ ಹತ್ರ ಕೆಳಗೆ ಹಿಡ್ಕೊಂಡ ಸಾಮ್ರಾಟ್. ಇಷ್ಟು ದಿನ ಸಾಮ್ರಾಟ್ ಯಾಕೆ ಹಾಗೆ ಮಾಡ್ತಿದ್ದಾನೆ ಅಂತ ಅರ್ಥವಾಗದೆ ಹಿಡಿದ ಸುರಕ್ಷಾಳಿಗೆ ಈ ಕಾರಣ ಸ್ವಲ್ಪ ತಿಳಿತಿದ್ದಂತೆ ಅವನ ವರ್ತನೆಯನ್ನು ಮತ್ತು ತಾನು ಮಾಡ್ತಿರೋ ತಪ್ಪುಗಳನ್ನ ಅವನಿಗೆ ಸಾಬೀತುಪಡಿಸಲು ನಿರ್ಧರಿಸಿದ್ಲು.
ಸಾಮ್ರಾಟ್ನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ನಿಜಕ್ಕೂ ವಿಷಯವನ್ನು ಅವನಿಗೆ ಹೇಗೆ ಸಾಬೀತುಪಡಿಸ್ಬೇಕು ಅಂತ ಆಲೋಚಿಸ್ತಾ ಮಲಗಿದ್ಲು. ಮರುದಿನ ಬೆಳಿಗ್ಗೆ ದಿನದಂತೆ ಅಲ್ಲದೆ ಸಾಮ್ರಾಟ್ ಎಬ್ಸೋದಕ್ಕಿಂತ ಮುಂಚೆ ನಿದ್ರೆಯಿಂದ ಎದ್ಲು. ಕಣ್ಣು ತೆರೀತಿದ್ದಂತೆ ರಾತ್ರಿ ಸಾಮ್ರಾಟ್ ಫೋನಲ್ಲಿ ನೋಡಿದ ಫೋಟೋ ಕಣ್ಣು ಮುಂದೆ ಬರಲು ಎದ್ದು ಕೂತ್ಲು. ರಾತ್ರಿ ಫೋನಲ್ಲಿ ನೋಡಿದ ಫೋಟೋ ಬಗ್ಗೆ ಸಾಮ್ರಾಟ್ನನ್ನು ಕೇಳಬೇಕೋ ಬೇಡವೋ ಅಂತ ಆಲೋಚಿಸ್ತಾ ಅಂದ್ಕೊಳ್ಳದೆ ತಲೆ ತಿರುಗಿಸಿ ಪಕ್ಕದಲ್ಲಿ ಮಲಗಿದ್ದ ಸಾಮ್ರಾಟ್ನನ್ನು ಒಂದು ಬಾರಿ ನೋಡಿದ್ಲು. ಬೆಳ್ಳಗಿರೋ ಚರ್ಮದ ಬಣ್ಣ, ದಟ್ಟವಾದ ಹುಬ್ಬುಗಳು, ವಿಶಾಲವಾದ ಹಣೆ, ಚೂಪಾದ ಮೂಗು, ಗಂಡಸುತನ ಎದ್ದು ಕಾಣುವಂತೆ ಇರುವ ಮೀಸೆ, ಟ್ರಿಮ್ ಮಾಡಿಬಿಟ್ಟಿರೋ ಗಡ್ಡ, ನಿದ್ದೆಯಲ್ಲೂ ಗಂಭೀರವಾಗಿರೋ ಮುಖ, ಮುದುಡಿರೋ ಹುಬ್ಬುಗಳು. ನಿದ್ದೆಯಲ್ಲೂ ಕೂಡ ಪ್ರಶಾಂತವಾಗಿ ಇಲ್ಲ ಅಂತ ಒಂದು ಕ್ಷಣ ಅವನ ತೀಕ್ಷ್ಣವಾಗಿ ನೋಡಿ, ಯಾಕೆ ಇವನಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ, ನಿಜಕ್ಕೂ ನಡೆದಿದ್ದೀನಿ ಅಂತ ಪೂರ್ತಿಯಾಗಿ ತಿಳಿಯದೆ ಹೀಗೆ ನನ್ನ ಮೇಲೆ ಹಾಗೆ ಸಾಧಿಸಿದ್ರೆ ಹೇಗೆ, ಆದರೂ ನಡೆದ ತಿಳಿಯದೆ ಹೀಗೆ ಮಾಡ್ತಿದ್ದಾನ, ಇಲ್ಲ ಎಲ್ಲವನ್ನ ತಿಳ್ಕೊಂಡೆ ನನ್ನದೀಗೆ ವರ್ತಿಸ್ತಿದ್ದಾನೆ, ಹಾಗಿರುವಾಗ ನನ್ನ ತಪ್ಪೇನಿಲ್ಲ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ತಾನ, ಆದರೆ ಅವನು ಅಂದ್ಕೊಂಡಿರೋದು ಸುಳ್ಳು ಅಂತ ಸಾಬೀತುಪಡಿಸ್ಬೇಕು. ಹೌದು, ಅದೇ ಸರಿ, ನಾನು ಈ ವಿಷಯದ ಬಗ್ಗೆ ಅವನನ್ನು ಕೇಳೋದಕ್ಕಿಂತ ಸತ್ಯ ಸಾಬೀತುಪಡಿಸೋದು ಮುಖ್ಯ, ಆಮೇಲೆ ಅವನೇ ತಪ್ಪು ತಿಳ್ಕೊಳ್ತಾನೆ ಅಂದ್ಕೊಂಡು, ಆದರೆ ಈಗ ನಾನು ಅವನನ್ನು ಭೇಟಿಯಾಗೋದು ಹೇಗೆ ಅಂತ ಆಲೋಚಿಸ್ತಾ, ಇವರಿಬ್ಬರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ಸಾಮ್ರಾಟ್ ಫೋನಲ್ಲಿ ಅವನ ನಂಬರ್ ಕೂಡ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆ ನಂಬರ್ ನಾನು ತೆಗೆದುಕೊಂಡು ಫೋನ್ ಮಾಡದೆ ಅವನನ್ನು ಭೇಟಿ ಆಗಬಹುದು. ಹೌದು, ಅದೇ ಸರಿ, ಈಗಲೇ ಇವನು ಫೋನಿಂದ ನಂಬರ್ ತೆಗೆದುಕೊಳ್ತೀನಿ ಅಂದ್ಕೊಂಡು ಪಕ್ಕದಲ್ಲಿದ್ದ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ನೋಡೋಣ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಸಾಮ್ರಾಟ್ ಕಣ್ಣು ಬಿಡೋದು, ನನ್ನ ಫೋನ್ ಯಾಕೆ ಮುಡ್ತಿದ್ಯಾ ಅಂತ ಅವಳನ್ನು ಬೈಯೋದು ನಡೆದು ಹೋಯಿತು. ಸಾಮ್ರಾಟ್ಗೆ ಹೆದರಿದ ಸುರಕ್ಷಾ ಬೆಡ್ ಮೇಲೆ ನಿಂತಿದ್ದು ಅವನಿಗೆ ಸ್ವಲ್ಪ ದೂರ ಹೋಗಿ ತಲೆ ತಗ್ಸಿ ನಿಂತಲು. ತಲೆ ತಗ್ಸಿ ನಿಂತಿರೋ ಸುರಕ್ಷಾಳನ್ನೇ ಕಿರಿಕಿರಿಯಿಂದ ನೋಡ್ತಾ, ಏನು ಮೋಸಗಾತಿ, ಕೈಯಲ್ಲಿ ಫೋನ್ ಇಲ್ಲದೆ ಯಾರನ್ನ ಬಲೆಗೆ ಬೀಳಿಸಲು ಸಾಧ್ಯ ಆಗ್ತಿಲ್ವಾ, ಸಿಕ್ಕರೆ ಸಾಕು ಫೋನ್ ಅಂತಿರ್ತೀಯಾ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಕೂಡ ನೀನು ಹಾಗೆ ಫೋನ್ ಹಸಿವಿಗಾಗಿ ಇಷ್ಟು ಪರಿತಪ್ಸಲ್ವೇನೋ, ನಾನು ಹೇಗೋ ನೀನು ಫೋನ್ ಕೊಡ್ತಿಲ್ವೆಂದು ಹೀಗೆ ನಾನು ನಿದ್ದೆಯಲ್ಲಿದ್ದೀನಿ ಅಂತ ಫೋನ್ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ, ಛೀ, ಇಷ್ಟು ದಿನ ನೀನು ನನ್ನ ದೃಷ್ಟಿಯಲ್ಲಿ ಮೋಸಗಾತಿ ಮಾತ್ರವೇ, ಇಂದಿನಿಂದ ಒಬ್ಬ ಕಳ್ಳಿಯಂತೆ ಬದಲಾಗಿ ಹೋಗಿದೆಯಾ ಅಂತ ಬೈದು ಕೋಪದಿಂದ ವಾಶ್ರೂಮ್ಗೆ ಹೊರಟೋದ. ಸಾಮ್ರಾಟ್ ಬೈತಿರೋಷ್ಟು ಹೊತ್ತು ಮೌನವಾಗಿ ತಲೆ ತಗ್ಸಿದ್ದ ಸುರಕ್ಷಾ ಅವನು ಹೋಗ್ತಿದ್ದಂತೆ ತಲೆ ಎತ್ತಿ ನೋಡುವಷ್ಟರಲ್ಲಿ ಅವಳ ಕಣ್ಣು ತುಂಬ ನೀರು ತುಂಬಿತ್ತು. ಇದು ಕಳೆದ 2 ದಿನಗಳಿಂದ ಅವಳಿಗೆ ಪರಿಚಯವಾದ ನೋವೇ ಆದ್ದರಿಂದ ಮೌನವಾಗಿ ಅವನಿದ್ದ ಬೆಡ್ಶೀಟ್ ಹತ್ರ ಹೋಗಿ ಬೆಡ್ಶೀಟ್ ಸರಿಪಡಿಸಿ ಬಾಲ್ಕನಿಯಲ್ಲಿ ಹೋಗಿ ನಿಂತು ಶೂನ್ಯದತ್ತ ನೋಡ್ತಾ ಹೇಗೆ ತಾನು ಅಂದ್ಕೊಂಡು ಆಧಾರಗಳನ್ನ ಸಂಪಾದಿಸಬೇಕು, ಹೇಗೆ ರಾವಣನ ಸೆರೆಯಿಂದ ಹೊರಗೆ ಬರಬೇಕು ಅಂತ ಆಲೋಚಿಸ್ತಿದ್ದಾಳೆ. 20 ನಿಮಿಷಗಳ ನಂತರ ವಾಶ್ರೂಮ್ನಿಂದ ಹೊರಬಂದು ಸಾಮ್ರಾಟ್ಗೆ ಅಲ್ಲಿ ಸುರಕ್ಷಾಳ ಸುಳಿವು ಇಲ್ದಿರುವಾಗ ಎಲ್ಲಿಗೆ ಹೋದ್ಲು ಅಂತ ಸುತ್ತಲೂ ನೋಡಿ ಟೀ ಶರ್ಟ್ ಹಾಕ್ಕೊಂಡು ಕನ್ನಡಿಯಲ್ಲಿ ನೋಡ್ತಾ ಕೂದಲು ಸರಿಪಡಿಸ್ಕೊಳ್ತಾ ಇದ್ದರೆ ಬಾಲ್ಕನಿ ಡೋರ್ ಓಪನ್ ಆಗಿರೋದನ್ನು ನೋಡಿ ಹಿಂದಕ್ಕೆ ತಿರುಗಿದ ಸಾಮ್ರಾಟ್ಗೆ ಸುರಕ್ಷಾ ಟೀ ಶರ್ಟ್ ಕಂಡು ಇಲ್ಲಿದ್ದಾಳ ಅಂದ್ಕೊಂಡು ತಾನು ಬಾಲ್ಕನಿಗೆ ಹೋಗಿ ಹಿಂದಿನಿಂದ ಅವಳ ಮೊಣಕೈ ಹತ್ರ ಹಿಡಿದು ಎಳ್ದ. ಏನು ಇಲ್ಲಿ ನಿಂತೇನು ನೋಡ್ತಿದ್ಯಾ, ನನ್ನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ಯಾ, ಅದು ನಿನ್ನಿಂದ ಆಗೋ ಕೆಲಸ ಅಲ್ಲ. ಒಂದು ವೇಳೆ ನಿನ್ನ ಮನಸ್ಸಲ್ಲಿ ಅಂಥ ಆಲೋಚನೆಗಳು ಏನಾದರೂ ಇದ್ದರೂ ಕೂಡ ಮನಸ್ಸಿನಲ್ಲೇ ಅಳಿಸ್ಬಿಡು. ಇಲ್ದಿದ್ರೆ ಗೊತ್ತು ತಾನೆ, ನೀನು ನಿನ್ನ ಸ್ವಹಸ್ತಗಳಿಂದ ಸಹಿ ಮಾಡಿದ ಒಪ್ಪಂದದ ಪತ್ರಗಳು, ಹಾಗೆ ನಿನ್ನ ತಂದೆ ಪ್ರಾಣ ನನ್ನ ಮುಷ್ಟಿಯಲ್ಲಿದೆ. ನೀನು ಸ್ವಲ್ಪ ಹುಚ್ಚು ಸಾಹಸ ಮಾಡಿದ್ರೂ ನಾನು ನಿನ್ನ ಹಾಗೆ ಇಷ್ಟೊಂದು ಯೋಚಿಸೋದಿಲ್ಲ ಕೂಡ. ತಕ್ಷಣ ನಿಮ್ಮಪ್ಪನಿಗೆ ಕೊಡಬೇಕಾದ ಡೋಸ್ ನಿಲ್ಲಿಸಿ ಅಗ್ರಿಮೆಂಟ್ ಪೇಪರ್ಸ್ನ ಒಂದು ಕಾಪಿ ನಿಮ್ಮ ಮನೆಗೆ ಕಳಿಸ್ತೀನಿ, ಅದರಿಂದ ಅವರ ಹೃದಯ ಬಡಿತ ನಿಂತು ಹೋಗುತ್ತೆ. ಇನ್ನು ಮತ್ತೊಂದು ಕಾಪಿ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಅಗ್ರಿಮೆಂಟ್ ಮೇಲೆ ಸಹಿ ಮಾಡಿ ಮೋಸ ಮಾಡಿದೆ ಅಂತ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ. ಹೇಗೂ ಈ ಪೊಲೀಸರಿಗೆ ಮಾನವೀಯತೆಯ ಕೆಲಸವಿಲ್ಲ, ಆದ್ದರಿಂದ ಪೇಪರ್ಗಳ ಮೇಲಿರೋ ಆಧಾರಗಳೇ ಸಾಕು, ಅವೆಲ್ಲವೂ ಪಕ್ಕಾ ಆಗಿ ನನ್ನ ಹತ್ರವೇ ಇವೆ. ಆದ್ದರಿಂದ ನೀನು ನನ್ನಿಂದ ಹೇಗೆ ತಪ್ಪಿಸ್ಕೊಳ್ಬೇಕಂತ ಆಲೋಚಿಸೋದನ್ನು ಬಿಟ್ಟು ನನ್ನ ಹೇಗೆ ಸಂತೋಷಪಡಿಸ್ಬೇಕಂತ ಆಲೋಚಿಸು. ಒಂದು ವೇಳೆ ನನ್ನಿಂದ ತಪ್ಪಿಸ್ಕೊಳ್ಳೋಣ ಎಂಬ ಆಲೋಚನೆ ಬಂದ ಮರುಕ್ಷಣ ಅಲ್ಲಿ ನಿಮ್ಮವ್ರ ಪ್ರಾಣದೊಂದಿಗೆ ಇರೋದಿಲ್ಲ. ನಿನ್ನ ಮೇಲೆ ಪೊಲೀಸ್ ಕೇಸ್ ಇರೋದ್ರಿಂದ ನನ್ನಿಂದ ತಪ್ಪಿಸ್ಕೊಳ್ಳೋ ಆಲೋಚನೆಗಳ ಮೇಲಿನ ಆಸೆ ಬಿಟ್ಟುಬಿಡು ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿ ಅವಳ ಕೈ ಬಿಟ್ಟು ಅವಳಿಂದ ದೂರ ಇರಿಸಿತು. ಹೋಗಿ ಫ್ರೆಶ್ ಆಗಿ ಬಾ, ನನಗಾಗಿ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಬಾ ಅಂತ ಹೇಳಿ ಕೋಪದಿಂದ ನೋಡ್ತಾ ಜಿಮ್ ರೂಮ್ಗೆ ಹೊರಟೋದ. ಹೋಗ್ತಿರೋ ಸಾಮ್ರಾಟನ ಒಂದು ಬಾರಿ ಕೋಪದಿಂದ ನೋಡಿ, ಛೀ, ನಿನ್ನಂಥವನಿಗೆ ತಿಳಿ ಹೇಳಬೇಕಂತ ಅಂದ್ಕೊಂಡೆ, ನೋಡುವ ನಂಗೆ ಬುದ್ಧಿ ಇಲ್ಲ, ನಿಜಕ್ಕೂ ಸತ್ಯ ಏನಂತ ತಿಳ್ಕೊಂಡ ಮೇಲೆ ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ಆಗ ನೋಡ್ತೀನಿ ಅಂದ್ಕೊಂಡು ಫ್ರೆಶ್ ಆಗಲು ಹೋದ್ಲು. ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ಸಾಮ್ರಾಟ್ ಆಸ್ಪತ್ರೆಗೆ ಹೋಗ್ತಾ ಸುರಕ್ಷಾಳನ್ನು ನೋಡಿ ಬಾ ಅನ್ನುವಂತೆ ಹೇಳಿ ಹೊರಗೆ ಹೋಗ್ತಿದ್ರೆ, ಸುರಕ್ಷಾ ಸರಿ, ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೆ ಹೋಗಿ ಬರ್ತೀನಿ, ನಾನು ನೇರವಾಗಿ ಆಸ್ಪತ್ರೆಗೆ ಬರ್ತೀನಿ ಅಂದ್ಲು. ಏನು ಕೆಲಸ, ಅದಕ್ಕೇನ ಇದು ಇಷ್ಟು ಸುಂದರವಾಗಿ ರೆಡಿಯಾಗಿದೆಯಾ ಅಂತ ಅವಳನ್ನ ಮೇಲಿನಿಂದ ಕೆಳಗಿನವರೆಗೆ ನೋಡ್ತಾ ಕೇಳಿದ ಸಾಮ್ರಾಟ್. ಪ್ಲೀಸ್, ನೀವು ಅಂದ್ಕೊಳ್ತಿರುವಂತೆ ಅಲ್ಲ, ನನಗೆ ಬೇರೆ ಕೆಲಸ ಇದೆ. ಅದೇ ಏನು ಕೆಲಸ ಅಂತ ಕೇಳ್ತಿದ್ದೀನಿ ಮಿಸ್. ಅದು ನನ್ನ ಪರ್ಸ್ನಲ್. ಒಬ್ಬನಿಗೆ ಚೀಟಿಂಗ್ ಮಾಡೋಳು, ಒಬ್ಬನನ್ನು ಟ್ರ್ಯಾಪ್ ಮಾಡೋಳು ಒಬ್ಬನ ಜೊತೆ ಇದ್ದರೆ ಅದು ಪರ್ಸ್ನಲ್. ಆದರೆ ನೀನು ಹಾಗೆ ಲೆಕ್ಕವಿಲ್ಲದಷ್ಟು ಜನರ ಜೊತೆ ಇದ್ದರೆ ಅದನ್ನು ಪರ್ಸನಲ್ ಅನ್ನಲ್ಲ, ಪಬ್ಲಿಕ್ ಅಂತಾರೆ ಅಂದ.
ಸರ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಪ್ಲೀಸ್ ಅಂತಿದ್ರೆ ಸಾಮ್ರಾಟ್ ಕೋಪದಿಂದ ಬದಲಾಗಿ, ಏನು ಲಿಮಿಟ್ಸ್? ನಾನು ಮಿತಿ ಮೀರ್ತಿದ್ದೀನಾ? ನಾನು ಮಿತಿ ಮೀರಿದ್ರೆ ಹೇಗಿರುತ್ತೆ ಗೊತ್ತಾ? ಒಂದು ಬಾರಿ ತೋರಿಸ್ಲಾ ಅಂತ ಅವಳನ್ನ ಮತ್ತೆ ರೂಮ್ ಒಳಗೆ ಕರೆದೊಯ್ತಿದ್ರೆ ಅಷ್ಟು ಕೋಪವಾಗಿ ಅವನ ಮಾತಾಡ್ತಿರೋದಕ್ಕೆ ಈಗ ಏನು ಮಾಡ್ತಾನೋ ಎಂಬ ಭಯದಿಂದ ಸುರಕ್ಷಾ ನಡ್ತಾ, ಸರ್ ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಅಂತ ಅತ್ಲು ಸುರಕ್ಷಾ. ಮಿತಿ ಮೀರ್ತಿದ್ದೀನಿ ಅಂದೇ ಅಲ್ವಾ ಸುರಕ್ಷಾ? ಒಂದು ಬಾರಿ ಆ ಕ್ರಾಸಿಂಗ್ ಅಂದರೆ ಹೇಗಿರುತ್ತೆ ಅಂತ ತೋರಿಸ್ತಿದ್ರೆ ಹೇಗೆ ಅನ್ನೋದು ಅವಳ ಹತ್ರ ಬಂದ. ಪ್ಲೀಸ್ ಸರ್ ಇನ್ನೆಂದು ಹಾಗನ್ನಲ್ಲ ಅಂತ ಕಣ್ಣೀರಿನಿಂದ ಬೇಡ್ಕೊಂಡ್ಳು. ನೋ ಸುರಕ್ಷಾ, ನೀನು ನನ್ನ ಇಷ್ಟು ದೂಷಿಸಿದ ಮೇಲೆ ನೀನು ಹೇಗೆ ಸುಮ್ಮನಿರ್ತೀನಿ ಹೇಳು? ಮಿತಿ ಮೀರ್ತಿದ್ದೀನಿ ಅಂದೇ ಅಲ್ವಾ ಸುರಕ್ಷಾ? ಒಂದು ಬಾರಿ ಆ ಮಿತಿ ದಾಟೋದು ಹೇಗೆ ಅಂತ ತೋರಿಸ್ಲೇಬೇಕು ಅನ್ನೋದು ಅವಳ ಹತ್ರ ಬಂದ. ಪ್ಲೀಸ್ ಸರ್ ಇನ್ನೆಂದು ಹಾಗನ್ನಲ್ಲ ಅಂತ ಕಣ್ಣೀರಿನಿಂದ ಬೇಡ್ಕೊಂಡ್ಳು. ನೋ ಸುರಕ್ಷಾ, ನೀನು ನನ್ನ ಇಷ್ಟು ದೂಷಿಸಿದ ಮೇಲೆ ನಾನು ಹೇಗೆ ಸುಮ್ಮನಿರ್ತೀನಿ ಹೇಳು? ಯಾಕಿನ್ನು ಅಳ್ತಿದೀಯಾ? ಹೋ ಅರ್ಥ ಆಯಿತು, ಅವರೆಲ್ಲ ನಿನಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಿರ್ತಾರೆ, ನಾನೇನು ನಿನಗೆ ಅಂತಹ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿಲ್ಲ, ಅದಕ್ಕೇನಾ ಈ ಅಳು ಅನ್ನುತ್ತಾ ತನ್ನ ಜೇಬಿನಲ್ಲಿದ್ದ ಹಣವನ್ನು ಅವಳ ಕೈಗಿಟ್ಟ ಸಾಮ್ರಾಟ್ ಅದನ್ನು ಕೈಗೆ ತೆಗೆದುಕೊಂಡು ಕೈಲಿದ್ದ ಹಣವನ್ನು ಸಾಮ್ರಾಟ್ನನ್ನು ಸಾಲು ಸಾಲಾಗಿ ನೋಡಿದ್ಲು. ಯಾಕಾಗಿ ನೋಡ್ತಿದ್ಯಾ? ನಿನಗೆ ಬೇಕಾಗಿದ್ದದೇ ಅಲ್ವಾ, ಈಗ ಓಕೆನಾ ಅನ್ನುತ್ತಾ ಮತ್ತೆ ಅವಳ ಶಾಲೆಯನ್ನು ಹಿಡಿದ ಸಾಮ್ರಾಟ್ ಹಣದ ಗಂತಿಯನ್ನು ಕೈಯಲ್ಲಿ ಹಿಡಿದು ಶಾಕ್ನಲ್ಲಿದ್ದ ಸುರಕ್ಷಾ ಕೈಯಲ್ಲಿ ಹಿಡಿದು ಅವನ ಶಾಲೆ ಹಿಡಿದ ತಕ್ಷಣ ಎಚ್ಚೆತ್ತುಕೊಂಡು ಗಾಬರಿಯಿಂದ ಹಣದ ಕಂತಿಯನ್ನು ಪಕ್ಕಕ್ಕೆ ಬಿಸಾಡಿ ಶಾಲನ್ನು ಕೈಯಿಂದ ಹಿಡ್ಕೊಂಡ್ಳು. ಅವನ ಕಣ್ಣುಗಳಲ್ಲಿ ಅವಳ ಮೇಲೆ ಯಾವುದೇ ಪ್ರೀತಿ ಇಲ್ಲ, ಅವಳ ಸೌಂದರ್ಯದ ಮೇಲೆ ಆಸಕ್ತಿ ಇಲ್ಲ, ಅವಳ ಅಮಾಯಕ ಮುಖ ನೋಡ್ತಿದ್ರೆ ಕನಿಷ್ಠ ಕನಿಕರ ಇಲ್ಲ, ಅವಳ ಮೇಲೆ ಇಷ್ಟ ಇಲ್ಲ, ಅವಳ ಸೌಂದರ್ಯ ನೋಡಿ ಕನಿಷ್ಠ ಕಾಮ ಇಲ್ಲ, ಕೇವಲ ಕಣ್ಣುಗಳಲ್ಲಿ ಅವಳ ಮೇಲೆ ಅನಂತವಾದ ಕೋಪ, ಹಾಗೆ ತನ್ನ ಸೋಲಿಸಬೇಕೆಂಬ ಹಠ, ಹೇಗಾದರೂ ಅವಳನ್ನ ಜಯಿಸಬೇಕೆಂಬ ಛಲ ಮಾತ್ರ ಇವೆ. ಸುಂದರ ಕನಸು ಕಾಣಬೇಕಾದ ಅವಳ ಕಣ್ಣುಗಳು ಎಷ್ಟು ಕಣ್ಣೀರು ಸುರಿಸ್ತಿದ್ದೀವೋ ಆ ಕಣ್ಣೀರಿಗೆ ಅಂತ್ಯವೇ ಇಲ್ಲವೇನೋ ಅವನ ಹತ್ರ ಇರೋವರೆಗೆ. ಅವನವಳಿಂದ ಕೋಪದಿಂದ ದೂರ ಸರಿದ. ನಾನು ಕೆಳಗೆ ಕಾಯ್ತಿರ್ತೀನಿ, 10 ನಿಮಿಷಗಳಲ್ಲಿ ಮುಖ ತೊಳ್ಕೊಂಡು ಹೊರಗೆ ಬಾ ಅಂತ ಗಡುಸಾದ ಧ್ವನಿಯಲ್ಲಿ ಹೇಳಿ ಹೊರಟೋದ. ಕಣ್ಣೀರು ಒರೆಸ್ಕೊಂಡು ಎದ್ದು ಕೂತು ಒಂದು ಬಾರಿ ಆ ರೂಮ್ ಎಲ್ಲವನ್ನ ನೋಡಿ ಅವನ ಸುಳಿವು ಇಲ್ತಿದ್ರು. ಅವನ ಎಚ್ಚರಿಕೆ ಮತ್ತೊಮ್ಮೆ ನೆನಪಿಗೆ ಬಂದ ಕೂಡಲೇ ವಿರಕ್ತಿಯಿಂದ ನಗ್ತಾ ಅಲ್ಲಿಂದ ಎದ್ದು ವಾಶ್ರೂಮ್ ಹೋದ್ಲು. 10 ನಿಮಿಷಗಳ ನಂತರ ಹೇಗಾದರೂ ನಿಜ ಸತ್ಯ ಹೊರ ಹಾಕವನಿಗೆ ಬುದ್ಧಿ ಬರುವಂತೆ ಮಾಡಬೇಕು ಅಂತ ನಿರ್ಧರಿಸಿ ನಿಜಕ್ಕೂ ಜೀವವಿಲ್ಲದ ಗುಂಪೆಯಂತೆ ಹೊರಬರ್ತಿರೋ ಸುರಕ್ಷಾಳನ್ನು ನೋಡಿ ನಿಜಕ್ಕೂ ಅವಳ ಬಗ್ಗೆ ತನಗೆ ಏನು ಸಂಬಂಧವಿಲ್ಲದಂತೆ ಹೊರಟೋದ. ಅವಳಿಗೆ ಹೊರಗೆ ಹೋಗ್ಬೇಕೆಂಬ ಆಲೋಚನೆಯೂ ಇಲ್ಲದಂತೆ ಹೋಗ್ತಿರೋ ಸಾಮ್ರಾಟ್ ಹಿಂದೆ ಅವಳ ಹೆಜ್ಜೆ ಹಾಕಿದ್ಲು ಸುರಕ್ಷಾ. ಅರ್ಧ ಗಂಟೆ ನಂತರ ಆಸ್ಪತ್ರೆಗೆ ತಲುಪಿದವರ ಕಾರ್ ಸೆಲ್ಲಾನ ಪಾರ್ಕಿಂಗ್ ಜಾಗಕ್ಕೆ ಹೋಗ್ತಿದ್ರೆ ಈ ಬಾರಿ ತಾನು ಮೊದಲು ಕಾರ್ ಇಳಿಬಾರ್ದು ಅಂತ ನಿರ್ಧರಿಸಿದ್ಲು ಸುರಕ್ಷಾ. ಮೊದಲ ದಿನ ತನಗೆ ಸೆಲ್ಲಾನದ ಆದ ಅನುಭವ ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಳೋದಕ್ಕೆ. ಕಾರ್ ನಿಲ್ತಿದ್ದಂತೆ ಸೀಟ್ ಬೆಲ್ಟ್ ತೆಗೆಯುತ್ತಾ ಪಕ್ಕದಲ್ಲೇ ಹಾಗೆ ಕುಳಿತಿದ್ದ ಸುರಕ್ಷಾಳನ್ನು ನೋಡ್ತಾ, ಏನು ಕಾರ್ ಇಳಿಯಲ್ವಾ, ಮತ್ತೆ ಎಲ್ಲಿಂದ ಎಲ್ಲಾದರೂ ಹೋಗಬೇಕು ಎಂಬ ಪ್ಲ್ಯಾನಲ್ಲಿದೆಯಾ ಅಂದ. ಸುರಕ್ಷಾ ಇಲ್ಲ ಅನ್ನುವಂತೆ ತಲೆ ಮಾತ್ರ ಅಡ್ಡವಾಗಿ ಅಲ್ಲಾಡಿಸಿ ತಲೆ ತಗ್ಸಿ ಇದ್ಲು. ಮತ್ತಿನ್ನು ಕಾರ್ನಲ್ಲಿ ಕೂತಿದ್ಯಾ, ಇನ್ನು ನನ್ನಿಂದ ಏನಾದರೂ ನಿರೀಕ್ಷಿಸ್ತಿದ್ಯಾ ಅಂದ ಅವಳ ಕೈ ಹಿಡಿದು ಹತ್ರ ಕೇಳಿದು. ಸುರಕ್ಷಾ ಅವನ ಮಾತುಗಳಿಗೆ ಒಂದು ಬಾರಿ ಅವನ ಚುರುಕಾಗಿ ನೋಡಿ ಮುಖವನ್ನು ಪಕ್ಕಕ್ಕೆ ತಿರುಗಿಸಿದ್ಲು. ಏನು ಮೋಸಗಾತಿ, ಮುಖ ತಿರುಗಿಸ್ತಿದ್ಯಾ? ನಾನು ಮಾತಾಡ್ತಿರುವಾಗ ಹೀಗೆ ನನ್ನ ಮಾತು ಕೇಳ್ತಿದ್ರೆ ನಂಗೆ ತುಂಬ ಕೋಪ ಬರುತ್ತೆ. ನನ್ನ ಕೋಪ ನಿನಗೆ ಅದಕ್ಕಿಂತ ಹೆಚ್ಚು ನಷ್ಟವಂತ ಇರುತ್ತೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವರ್ತಿಸು. ಇಷ್ಟಕ್ಕೆ ಮುಂಚೆ ನೀನು ಹೀಗೆ ಮುಖ ತಿರುಗಿಸಿದ್ರೆ ಮುನಿಸ್ಕೊಂಡು ಕೂತ್ರೆ ನಿನ್ನ ಸಮಾಧಾನ ಮಾಡಿರಬಹುದು, ಆದರೆ ಇಲ್ಲಿದ್ದಾನೆ ಸಾಮ್ರಾಟ್, ಈ ಸಾಮ್ರಾಟ್ ಎಂದಿಗೂ ನಿನಗಾಗಿ ತಲೆ ಬಾಗಿಸೋದಿಲ್ಲ, ನೆನಪಿಟ್ಕೋ ಅಂತ ಹೇಳಿ ನೀನು ನನ್ನಿಂದ ಇನ್ನು ಏನಾದರೂ ನಿರೀಕ್ಷಿಸ್ತಿರ್ಬೋದು, ಆದರೆ ನೀನು ನೋಡ್ತಿದ್ರೆ ನನಗೆ ಅಸಹ್ಯ. ಹಾಗಿರುವಾಗ ನೀನು ಏನೋ ಮಾಡೋ ಉದ್ದೇಶ ನನಗಂತೂ ಇಲ್ಲ. ಎಂದಿಗೂ ನಿನ್ನ ಮೇಲೆ ಅಂಥ ಭಾವನೆಗಳು ಬರೋದಿಲ್ಲ. ಅದು ಅಲ್ಲದೆ ನಿನ್ನಂಥ ಹುಡುಗಿಯರ ಮೇಲೆ ಯಾವ ಗಂಡಸಿಗಾದರೂ ಆ ಆಸೆ ಹುಟ್ಟುತ್ತೆ ಹೊರತು ಪ್ರೀತಿ ಎಂಬ ಭಾವನೆ ಯಾರಿಗೂ ಹುಟ್ಟೋದಿಲ್ಲ, ವಿಶೇಷವಾಗಿ ನಿನ್ನ ಬಗ್ಗೆ ತಿಳಿದವರಿಗೆ. ಅದರಲ್ಲಿ ನಾನು ಮೊದಲನೇ ಅವನು. ನಾನು ಇರುವಾಗ ನೀನು ಬರೀ ಇನ್ನೊಬ್ಬರನ್ನ ಬೀಳೋದಕ್ಕೆ ಬಿಡಲಾರೆ, ಅವನ ಜೀವನ ಬಲಿಯಾಗೋದಕ್ಕೆ ಬಿಡೋದಿಲ್ಲ ಅಂತ ಅವಳನ್ನ ಡೋರ್ ಕಡೆ ತಳ್ಳಿ ಕಾರ್ ಇಳಿದ ಸಾಮ್ರಾಟ್ ಕಾರ್ ಇಳಿದ ಕೂಡಲೇ ಅವನು ಹೇಳ್ತಿರೋ ಮಾತುಗಳನ್ನೆಲ್ಲವನ್ನ ಸೇರಿಸ್ಕೊಂಡು ಬದಲು ತೀರಿಸ್ಕೊಳ್ಬೇಕು, ಅವನಿಗೆ ಬುದ್ಧಿ ಕಲಿಸ್ಬೇಕಂತ ನಿರ್ಧಾರ ಮಾಡಿ ಕಾರ್ ಇಳಿದ್ಲು. ಸುರಕ್ಷಾ ಕೂಡ ಅಂದಿನಿಂದ ಸಾಮ್ರಾಟ್ ತಿಳಿಯದಂತೆ ಹೊರಗೆ ಹೋಗಲು ಪ್ರಯತ್ನಗಳನ್ನ ಶುರು ಮಾಡಿದ್ಲು. ಆದರೆ ಸಾಮ್ರಾಟ್ ಮಾತ್ರ ಅವಳನ್ನ ಹಂತ ಹಂತವಾಗಿ ಗಮನಿಸ್ತಾ ಅವಳನ್ನ ನಿಜಕ್ಕೂ ಅವನ ಕಣ್ಣೆಳತೆಯಿಂದ ಹೊರಗೆ ಹೋಗದಂತೆ ಅಚ್ಚುಕಟ್ಟಾಗಿ ಅವಳನ್ನ ಬಂಧಿಸ್ತಾ. ಕನಿಷ್ಠ ತಾನು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದ ಫೋನ್ ನಂಬರ್ ಕೂಡ ಅವಳಿಗೆ ಸಿಗಲಿಲ್ಲ. ಹಾಗೆ ದಿನಗಳು ಕಳೀತಾ ಹೋದವು. ಪ್ರತಿದಿನ ಅವಳನ್ನ ಹೀಗೆ ಇಬ್ಬಂದಿಗೆ ಸಿಲುಕಿಸೋದು ಅವನಿಗೆ ಅಭ್ಯಾಸವಾದರೆ ಅವುಗಳನ್ನ ಸಹಿಸ್ಕೊಳ್ಳೋದು ಅವಳಿಗೆ ಅಭ್ಯಾಸ ಆಯಿತು. ದಿನದಂತೆ ಒಂದು ದಿನ ಬೆಳಿಗ್ಗೆ ಅವಳು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲವನ್ನ ತಯಾರು ಮಾಡಿ ಅವನ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕಾಯ್ತಿದ್ರೆ ಎಷ್ಟು ಹೊತ್ತಾದರೂ ಅವನು ತನ್ನ ರೂಮ್ನಿಂದ ಹೊರಗೆ ಬರಲಿಲ್ಲ. ಅಂದರೆ ಅವರಿಬ್ಬರು ಇರೋ ರೂಮಲ್ಲದೆ ಸಾಮ್ರಾಟ್ ದಿನ ಬೆಳಿಗ್ಗೆ ಸ್ವಲ್ಪ ಹೊತ್ತು ವಿಡಿಯೋ ಕಾನ್ಫರೆನ್ಸ್ನಲ್ಲಿರ್ತಾನೆ. ಆ 2 ಗಂಟೆಗಳ ಕಾಲ ಅವನು ಆ ರೂಮ್ನಲ್ಲೇ ಇರ್ತಾನೆ. ಆಸ್ಪತ್ರೆಗೆ ಸಮಯವಾಗ್ತಿದ್ರು ಅವನು ಆ ರೂಮ್ನಿಂದ ಹೊರಗೆ ಬಾರ್ದಿದ್ದಾಗ ಇನ್ನು ಸುರಕ್ಷಾಳೆ ಮೇಲೆ ಹೋಗಿ ಮೆಲ್ಲಗೆ ಡೋರ್ ನಾಕ್ ಮಾಡಿ ನೋಡಿದ್ಲು. ಡೋರ್ ಲಾಕ್ ಆಗದೆ ತೆರೆದಿದ್ದರಿಂದ ಸ್ವಲ್ಪ ಓಪನ್ ಮಾಡಿ ನೋಡಿ ಸುರಕ್ಷಾಳಿಗೆ ಅವನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬ್ಯುಸಿ ಆಗಿರೋದು ಕಂಡು ಡೋರ್ ಹತ್ರವೇ ನಿಂತು
ಅವನ ಅನುಮತಿಗಾಗಿ ಕಾಯ್ತಿದ್ಲು. ಕಾಲ್ನಲ್ಲಿದ್ದವರನ್ನ ಹೋಲ್ಡ್ನಲ್ಲಿಟ್ಟು ಸುರಕ್ಷಾಳನ್ನು ಕರೆದು, ನಂಗೆ ಸ್ವಲ್ಪ ಕೆಲಸ ಇದೆ, ಇಂದು ನಾವು ಆಸ್ಪತ್ರೆಗೆ ಹೋಗ್ತಿಲ್ಲ ಅಂತ ಹೇಳಿದ ಗಡುಸಾದ ಧ್ವನಿಯಲ್ಲಿ. ಆದರೆ ಸರ್, ಇಂದು ನನಗೆ ಪ್ರಾಕ್ಟಿಕಲ್ ಇವೆ, ನಾನು ಹೋಗ್ತೀನಿ ಪ್ಲೀಸ್ ಅಂತ ಹೇಳಿದ್ಲು ಸುರಕ್ಷಾ ಮಾತು ನಿಜವೇನು ಅಂತ ಒಂದು ಕ್ಷಣ ಯೋಚಿಸಿ, 5 ನಿಮಿಷ ನೀನು ಕೆಳಗೆ ಕಾಯಿ, ನಾನು ಮತ್ತೆ ಬಂದು ಏನು ವಿಷಯ ಅಂತ ಹೇಳ್ತೀನಿ ಅಂತ ಅವಳನ್ನು ಕಳಿಸ್ದ ಸಾಮ್ರಾಟ್. ಅವಳನ್ನು ಕಳಿಸಿದ ಮೇಲೆ ಕಾಲೇಜ್ಗೆ ಕಾಲ್ ಮಾಡಿ ಪ್ರಾಕ್ಟಿಕಲ್ಸ್ ವಿಷಯ ಕೇಳಿದ್ರೆ, ಸುರಕ್ಷಾ ಹೇಳಿದ ನಿಜ ಅಂತ ತಿಳಿದ ಕೂಡಲೇ ಕಾಲ್ ಕಟ್ ಮಾಡಿ ಹೊರಗೆ ಬಂದು ಸುರಕ್ಷಾ ಜೊತೆ, ಇಂದು ನೀನು ಒಬ್ಬಳೇ ಹೋಗು, ನಾನು ಬರ್ತಿಲ್ಲ ಅಂತ ಹೇಳಿದ ಸಾಮ್ರಾಟ್. ಅದರ ಮಧ್ಯದಲ್ಲಿ ಏನಾದರೂ ಹುಚ್ಚು ಸಾಹಸ ಮಾಡಿದೆ ಅಂತ ತಿಳಿದ್ರೆ ಗೊತ್ತು ತಾನೆ ನನ್ನ ಬಗ್ಗೆ ಅಂತ ಗಂಭೀರವಾಗಿ ಒಂದು ನೋಟ ಬೀರ್ದ. ಹೋಗು ಅನ್ನೋಂತೆ ಸನ್ನೆ ಮಾಡಿದ ತಕ್ಷಣ ಸುರಕ್ಷಾ ತನಗಿದೆ ಒಳ್ಳೆಯ ಸಮಯ ಅಂದ್ಕೊಂಡು ತಾನು ಮಾಡಬೇಕೆಂದಿದ್ದ ವಿಚಾರಣೆಯನ್ನು ಮಾಡಬಹುದು ಅಂದ್ಕೊಂಡು ಥ್ಯಾಂಕ್ ಯು ಸರ್ ಅಂತ ಹೇಳಿ ಹೊರಗೆ ಹೋದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.